ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನು, ಸರ್ವಶಕ್ತನೂ ಆದಂಥ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ದೇವರು ಒಂದೊಂದು ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ, ಸಂತೈಸಿ, ಆಶೀರ್ವದಿಸಿ, ನಿಮ್ಮನ್ನು ರೂಪಿಸಿ, ಪವಿತ್ರಾತ್ಮನಿಂದ ನಿಮ್ಮನ್ನು ತುಂಬಿಸಿ, ನಿಮ್ಮನ್ನು ಆಶೀರ್ವಾದ ಮಾಡುತ್ತಿದ್ದಾರೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರ ಎಲ್ಲ ವಿಷಯಗಳಿಗಾಗಿ ದೇವರ ಸನ್ನಿಧಿಯಲ್ಲಿ ತೀವ್ರವಾಗಿ ನಾನು ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡುವುದು ಖಂಡಿತ ಖಂಡಿತ. ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಇಂದು ಧ್ಯಾನ ಮಾಡುವಂಥ ವಿಷಯ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವನು. ನೋಡ್ರಿ, ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಾಳಿನಲ್ಲಿ 2ರಷ್ಟು ಸುಖವನ್ನ ಅನುಗ್ರಹಿಸಿ ಕೊಡ್ತೇನೆ ಎಂಬುದಾಗಿ ದೇವರು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಜಕರ್ಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 12ನೇ ವಚನದಲ್ಲಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮೊದಲಾಗಿ ದೇವರು ಮಾಡಿದ ವಾಗ್ದಾನಗಳನ್ನು ನೀವು ತಿಳ್ಕೊಂಡಿರಬೇಕು. ದೇವರು ಮನುಷ್ಯರಿಗೆ, ತನ್ನನ್ನು ನಂಬಿದ ಮಕ್ಕಳಿಗೆ, ತನ್ನ ಸೇವಕರಿಗೆ ಏನನ್ನ ವಾಗ್ದಾನ ಮಾಡಿದ್ದಾರೆ ಎಂಬುದಾಗಿ ತಿಳ್ಕೊಳ್ಬೇಕು, ಅದನ್ನು ನಂಬಬೇಕು. ಈ ವಾಗ್ದಾನ ನನ್ನ ಜೀವಿತದಲ್ಲಿ ದೇವರು ನೆರವೇರಿಸ್ತಾರೆ ಎಂಬುದಾಗಿ ತಿಳಿದುಕೊಂಡು ವಾಗ್ದಾನ ಹಿಡಿದು ಪ್ರಾರ್ಥಿಸಬೇಕು. ದೇವರು ಏನನ್ನ ಹೇಳ್ತಾರೋ ಅದನ್ನ ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸ್ತಾರೆ. ಆತನು ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ, ಇಷ್ಟವುಳ್ಳವನಾಗಿದ್ದಾನೆ. ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ನೀವು ಕಷ್ಟದ ದಿನಗಳನ್ನೇ ಕಳೆದಿರಬಹುದು, ಕಣ್ಣೀರಿನ ದಿನಗಳನ್ನೇ ನೀವು ಕಳೆದಿರಬಹುದು, ನಷ್ಟಗಳನ್ನು ನೋಡಿರ್ಬೋದು, ವೇದನೆಗಳನ್ನು ನೋಡಿರ್ಬೋದು. ಆದರೆ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮಗೆ 2ರಷ್ಟು ಸುಖವನ್ನು, ಶಾಂತಿಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ಸಂತೋಷವನ್ನು, ನೆಮ್ಮದಿಯನ್ನು, ಆಶೀರ್ವಾದವನ್ನು ಅನುಗ್ರಹಿಸಿ ಕೊಡ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ಹೇಳಬೇಕು, ದೇವರೇ, ನನ್ನ ಜೀವಿತದಲ್ಲಿ 2ರಷ್ಟು ಸುಖವನ್ನ ನೀನು ಅನುಗ್ರಹಿಸಿ ಕೊಡುವುದಕ್ಕಾಗಿ ಸ್ತೋತ್ರ. ನನ್ನ ಜೀವಿತದಲ್ಲಿ 2ರಷ್ಟು ಸುಖವನ್ನ ಅನುಗ್ರಹಿಸಿ ಕೊಡ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ ಸ್ವಾಮಿ. 2ರಷ್ಟು ಸುಖವನ್ನು ಅನುಗ್ರಹಿಸಿ ಕೊಡ್ರಿ. ಈ ಲೋಕದಲ್ಲಿ ನಿನ್ನನ್ನು ಘನಪಡಿಸಲು 2ರಷ್ಟು ನನ್ನನ್ನು ಆಶೀರ್ವದಿಸ್ರಿ ಎಂಬುದಾಗಿ ಹೇಳುವಾಗ ದೇವರು ಹೇಳಿದ್ದನ್ನ ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ನೋಡ್ರಿ, ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 7ನೇ ವಚನದಲ್ಲಿ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನ ನೀವು ಗಮನಿಸಬೇಕು. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು. ಹಾಗಾದ್ರೆ ನಿಮಗೆಷ್ಟು ಅವಮಾನ ಆಯಿತು ಅದಕ್ಕೆ 2ರಷ್ಟು ಮಾನವನ್ನು, ಎಷ್ಟು ನಷ್ಟ ಆಯಿತೋ 2ರಷ್ಟು ಆಶೀರ್ವಾದವನ್ನು, ಎಷ್ಟು ದುಃಖಪಟ್ಟರೋ 2ರಷ್ಟು ಸಮಾಧಾನವನ್ನು, ಸಂತೋಷವನ್ನು, ನೆಮ್ಮದಿಯನ್ನು, ಸುಖವನ್ನು ಅನುಗ್ರಹಿಸಿ ಕೊಡ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ. ದೇವರು
ಸತ್ಯವೇದದಲ್ಲಿ ಹೇಳಿರುವಂಥ ವಾಗ್ದಾನಗಳನ್ನು ನಾವು ನಂಬಬೇಕು. ದೇವರು ಸತ್ಯವೇದದಲ್ಲಿ ಬರೆದಿಟ್ಟಿರುವಂಥ ಎಲ್ಲ ವಾಗ್ದಾನಗಳನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಲು ಆತನು ಯಾವಾಗಲೂ ಇಷ್ಟವುಳ್ಳವನಾಗಿದ್ದಾನೆ, ಶಕ್ತನಾಗಿದ್ದಾನೆ. ಈ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರ್ತದಾ ಎಂಬುದಾಗಿ ನೀವು ಅನುಮಾನ ಪಡಬೇಡ್ರಿ. ದೇವರು ನಿಮಗಾಗಿಯೇ ಈ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇಕ್ಕುವರು. ನೀವು ನಾಚಿಕೆ ಪಟ್ರಲ್ಲ, ಅವಮಾನ ಪಟ್ರಲ್ಲ, ಕಷ್ಟಪಟ್ರಲ್ಲ, ಕಣ್ಣೀರಿಟ್ರಲ್ಲ, ನಿಮಗೆ ದೇವರು 2ರಷ್ಟು ಆಶೀರ್ವಾದಗಳನ್ನು ಅನುಗ್ರಹಿಸಿ ಕೊಡುತ್ತಾರೆ. ವಾಕ್ಯದಲ್ಲಿ ನೋಡ್ತೇವೆ, ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಹಾಗಾದ್ರೆ ಈ ಭೂಲೋಕದಲ್ಲಿ ಇರುವಾಗ ನೀವಿರುವಂಥ ಸ್ಥಳದಲ್ಲಿ, ನೀವು ವಾಸ ಮಾಡುವಂಥ ಪ್ರದೇಶದಲ್ಲಿಯೇ 2ರಷ್ಟು ಸುಖವನ್ನು, ಆನಂದವನ್ನು, ಸಂತೋಷವನ್ನು, ಆಶೀರ್ವಾದವನ್ನು, ಸಮೃದ್ಧಿಯನ್ನು ಅನುಗ್ರಹಿಸಿ ಕೊಡ್ತೇನೆ ಎಂಬುದಾಗಿ ದೇವರು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನೀವು ಭೂಲೋಕದಲ್ಲಿರುವಾಗಲೇ ದೇವರು ಕೊಡುವಂಥ ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ಅದಕ್ಕಾಗಿಯೇ ದೇವರು ವಾಕ್ಯದ ಮೂಲಕವಾಗಿ ನಮಗೆ ವಾಗ್ದಾನ ಮಾಡಿದ್ದಾರೆ. ಈ ವಾಗ್ದಾನಗಳು ನನಗೇ ಎಂಬುದಾಗಿ ನೀವು ತೆಗೆದುಕೊಳ್ಳಬೇಕು. ಈ ವಾಗ್ದಾನ ನನಗಾಗಿ ದೇವರು ಕೊಟ್ಟಿದ್ದಾರೆ. ನನ್ನ ಜೀವಿತದಲ್ಲಿ ಕರ್ತನು ಹೇಳುವುದನ್ನು ಮಾಡ್ತಾರೆ ಎಂಬುದಾಗಿ ನೀವು ನಂಬಬೇಕು. ಈ ಲೋಕದಲ್ಲಿ ನಿಮಗೆ ಶಾಶ್ವತವಾದ ಸಂತೋಷವನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ, ಆನಂದವನ್ನ ದೇವರು ಅನುಗ್ರಹಿಸಿ ಕೊಡುತ್ತಾನೆ. ದೇವರು ತಿಳಿಸಿರುವಂಥ ಎಲ್ಲ ವಾಗ್ದಾನಗಳನ್ನು ನೀವು ನಂಬಿ, ಈ ವಾಗ್ದಾನಗಳು ನನಗಾಗಿ, ನನ್ನ ಜೀವಿತದಲ್ಲಿ ವಾಗ್ದಾನಗಳನ್ನು ನೆರವೇರಿಸ್ತಾರೆ ಎಂಬುದಾಗಿ ಈ ವಾಗ್ದಾನಗಳನ್ನು ನೀವು ಹೇಳಿ ನೀವು ಪ್ರಾರ್ಥನೆ ಮಾಡುವಾಗ ಈ ವಾಗ್ದಾನಗಳನ್ನು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಲೂ ನೆರವೇರಿಸಿ ಮುಗಿಸಿ ಆತನು ಮಹಿಮೆ ಹೊಂದುತ್ತಾನೆ. ಹಾಗಾದ್ರೆ ಪ್ರಿಯರೇ, ನೀವು ಕಷ್ಟದಲ್ಲಿ, ಕಣ್ಣೀರಲ್ಲಿ, ಹೋರಾಟದಲ್ಲಿ ಇರಬಹುದು. ನಿಮ್ಮ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಿರಬಹುದು. ನಿಮ್ಮ ಕುಟುಂಬ ಒಡೆದು ಹೋಗಿರಬಹುದು. ಅಯ್ಯೋ, ನನ್ನ ಮಕ್ಕಳ ಭವಿಷ್ಯತ್ತು ಏನಾಗ್ತದೆ ಎಂಬುದಾಗಿ ನೀವು ವೇದನೆ ಪಡ್ತಿರಬಹುದು. ನಿಮ್ಮನ್ನು ಸಂತೈಸುವವರು ಯಾರೂ ಇಲ್ಲದೆ ಇರಬಹುದು. ನಿಮಗೆ ಸಹಾಯ ಮಾಡುವವರು ಯಾರೂ ಇಲ್ಲದೆ ಇರಬಹುದು. ನೀವೊಬ್ಬರೇ ಕುಳಿತುಕೊಂಡು ವೇದನೆ ಪಡ್ತಿದ್ದೀರೋ, ನಾನು ಏನು ಮಾಡಲಿ ಎಂಬುದಾಗಿ ಕಣ್ಣೀರು ಸುರಿಸ್ತಿದ್ದೀರೋ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮಗೆ 2ರಷ್ಟು ಸುಖವನ್ನು ಅನುಗ್ರಹಿಸಿ ಕೊಟ್ಟು, ನೀವೆಲ್ಲಿ ನಾಚಿಕೆ ಪಟ್ಟರೋ, ನೀವೆಲ್ಲಿ ಅವಮಾನಕ್ಕೆ ಒಳಗಾದರೋ ಅದೇ ಸ್ಥಳದಲ್ಲಿ ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ರೂಪಿಸಿ, ನೀವಿರುವಂತಹ ಸ್ಥಳದಲ್ಲಿ ಕರ್ತನ ಮಹಿಮೆ ಪಡಿಸಲು ನಿಮಗೆ 2ರಷ್ಟು ಸುಖವನ್ನ ಅನುಗ್ರಹಿಸಿ ಕೊಡ್ತೇನೆ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ, ಯೇಸುವೇ ನಿನಗೆ ಸ್ತೋತ್ರ. ನನ್ನ ಜೀವಿತದಲ್ಲಿ 2ರಷ್ಟು ಸುಖವನ್ನ, ಸಮಾಧಾನವನ್ನ, ಸಂತೋಷವನ್ನ, ಆರೋಗ್ಯವನ್ನ, ಸಮೃದ್ಧಿಯನ್ನ, ಆತ್ಮಿಕ ಬೆಳವಣಿಗೆಯನ್ನ ಅನುಗ್ರಹಿಸಿ ಕೊಡೋದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ಕರ್ತನ ಘನಪಡಿಸಿರಿ. ಕರ್ತನು ಹೇಳಿದ್ದನ್ನ ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸುತ್ತಾನೆ. ನೋಡ್ರಿ ಪ್ರಿಯರೇ, ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ರಿಂದ 21 ವಚನದಲ್ಲಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ ಆಮೇನ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡಿ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಎಂಬುದಾಗಿ ನೋಡುತ್ತೇವೆ. ದೇವರು ತನ್ನ ಶಕ್ತಿಯ ಪ್ರಕಾರವಾಗಿ, ತನ್ನ ಮಹಿಮೆಗೆ ತಕ್ಕಂತೆ, ತನ್ನ ಶಕ್ತಿಗೆ ತಕ್ಕಂತೆ ನಮ್ಮನ್ನು ಆಶೀರ್ವಾದ ಮಾಡುತ್ತಾರಂತೆ. ವಾಕ್ಯದಲ್ಲಿ ನೋಡ್ತೇವೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ
ಅಧಿಕವಾದಂಥ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಡ್ತಾರಂತೆ. ನಮಗೆ ಮುಂದೆ ಏನೇನು ಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲ. ನಾವೇನು ಮಾಡ್ತೇವೆ, ನಮ್ಮ ಅಗತ್ಯತೆಗಳನ್ನು ಮಾತ್ರ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇವೆ. ಅದರ ವಾಕ್ಯದಲ್ಲಿ ನೋಡ್ತೇವೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾದದನ್ನು ದೇವರು ಅನುಗ್ರಹಿಸಿ ಕೊಡ್ತಾರಂತೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ನಿಮ್ಮನ್ನು ನೋಡುವ ದೇವರು, ನಿಮ್ಮನ್ನು ತಿಳಿದಿರುವ ದೇವರು, ನಿಮ್ಮ ಅಗತ್ಯತೆಗಳೆಲ್ಲವನ್ನ ತಿಳಿದ ದೇವರು, ನಿಮ್ಮ ಪರಿಸ್ಥಿತಿಯನ್ನು ನೋಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಿಮ್ಮನ್ನು ಪ್ರೀತಿಸಿ ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ಸತ್ತು 3ನೇ ದಿವಸ ಎದ್ದು ಬಂದಂಥ ಮಹೋನ್ನತ ದೇವರು ನಿಮ್ಮ ಜೀವಿತವನ್ನ ತಿಳಿದವನಾಗಿದ್ದಾನೆ. ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಾತನು ಇಷ್ಟವುಳ್ಳವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನನಗೆ ಯಾರಿದ್ದಾರೆ? ನನ್ನ ಪರಿಸ್ಥಿತಿಯನ್ನು, ನನ್ನ ಸ್ಥಿತಿಗತಿಗಳನ್ನು ನೋಡುವವರು ಯಾರು ಎಂಬುದಾಗಿ ವೇದನೆ ಪಡ್ತಿದ್ದೀರೋ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅಧಿಕವಾದದನ್ನು ಮಾಡಲು ದೇವರು ಶಕ್ತನಾಗಿದ್ದಾನೆ. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ, ಇನ್ನೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನದಲ್ಲಿ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ಎಷ್ಟು ಅದ್ಭುತಕರವಾಗಿದೆ ನೋಡ್ರಿ ಈ ವಾಕ್ಯ. ನಿಮಗೇನೇನು ಬೇಕು, ನಿಮ್ಮ ಕುಟುಂಬಕ್ಕೆ ಏನೇನು ಬೇಕು, ನಿಮ್ಮ ಮಕ್ಕಳಿಗೆ ಏನೇನು ಬೇಕು, ನಿಮ್ಮ ಕುಟುಂಬದಲ್ಲಿ ಏನು ಸಮಸ್ಯೆ ಇದೆ, ನಿಮ್ಮ ಹೃದಯದಲ್ಲಿ ಎಷ್ಟು ವೇದನೆ ಇದೆ, ಪ್ರತಿಯೊಂದನ್ನ ದೇವರು ತಿಳಿದಿದ್ದಾನೆ. ನಿಮಗೆ ಏನೇನು ಬೇಕಾಗಿದೆ ಎಂಬುದಾಗಿ ಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ. ನಿಮಗೇನೇನು ಬೇಕು ದೇವರು ಗೊತ್ತು. ಹಾಗಾದ್ರೆ ನೀವೇನು ಮಾಡಬೇಕು? ನನ್ನನ್ನು ತಿಳಿದ ದೇವರೇ, ನನ್ನನ್ನು ಅರಿತ ದೇವರೇ, ನನ್ನ ಸ್ಥಿತಿಗತಿಗಳನ್ನು ನೋಡುವ ದೇವರೇ, ನನ್ನ ಹೃದಯವನ್ನು ನೋಡುವ ದೇವರೇ, ನಿನ್ನ ವಾಕ್ಯದಂತೆ ನನ್ನನ್ನು ಆಶೀರ್ವಾದ ಮಾಡ್ರಿ. ನಾನು ನಿನ್ನ ನಂಬುತ್ತೇನೆ. ನನ್ನ ಜೀವಿತದಲ್ಲಿ 2ರಷ್ಟು ಶಾಂತಿ, ಸಮಾಧಾನವನ್ನು, ಆರೋಗ್ಯವನ್ನು, ಸಂತೋಷವನ್ನು, ನೆಮ್ಮದಿಯನ್ನು, ಆತ್ಮಿಕ ಬೆಳವಣಿಗೆಯನ್ನು, ಕುಟುಂಬದಲ್ಲಿ ರಕ್ಷಣೆಯನ್ನು ಅನುಗ್ರಹಿಸಿ ಕೊಡ್ರಿ, ಆಶೀರ್ವಾದ ಮಾಡ್ರಿ. ನನ್ನನ್ನು ತಿಳಿದ ದೇವರು ನೀನೇ. ನನಗೇನೇನು ಬೇಕೆಂಬುದಾಗಿ ನಿನಗೆ ತಿಳಿದದೆ. ನೀನು ನನಗೆ ಪರಮ ತಂದೆಯಾದ ದೇವರಾಗಿದ್ದೀರಿ. ನಾನು ನಿನ್ನ ನಂಬುತ್ತೇನೆ, ನನ್ನ ಆಶೀರ್ವಾದ ಮಾಡ್ರಿ ಎಂಬುದಾಗಿ ಹೇಳುವಾಗ, ನಿಮ್ಮನ್ನು ತಿಳಿದ ದೇವರು ನಿಮ್ಮ ಸ್ಥಿತಿಗತಿಗಳನ್ನು ಮಾರ್ಪಡಿಸಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ 2ರಷ್ಟು ಸುಖವನ್ನು, ಸಂತೋಷವನ್ನು, ನೆಮ್ಮದಿಯನ್ನು, ಸಂರಕ್ಷಣೆಯನ್ನು, ಆದರಣೆಯನ್ನು ಅನುಗ್ರಹಿಸಿ ಕೊಡುತ್ತಾರೆ. ನೋಡ್ರಿ, ಇನ್ನೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನೋ. ದೇವರಿಗೆ ಸ್ತೋತ್ರ ಹೇಳಬೇಕು. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸು. ಈ ವಾಕ್ಯ ಎಷ್ಟು ಸಾರಿ ಓದಿದರೂ ಸಂತೋಷ ಆಗ್ತದೆ. ದೇವರ ನುಡಿಗಳು ಕಾರ್ಯ ಸಾಧನೆ ಮಾಡ್ತದೆ. ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಕೊರತೆಗಳನ್ನು ನೀಗಿಸ್ತಾನೆ. ನಿಮ್ಮ ಜೀವಿತದಲ್ಲಿ 2ರಷ್ಟು ಆಶೀರ್ವಾದವನ್ನು, ಸಮಾಧಾನವನ್ನು, ಸಂತೋಷವನ್ನು, ನೆಮ್ಮದಿಯನ್ನು ಅನುಗ್ರಹಿಸಿ ಕೊಡಲು ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ನಂಬಿರಿ. ಏಸಪ್ಪ, ಭೂಮಿ ಆಕಾಶಗಳು ಅಳಿದು ಹೋದರೂ ನಿನ್ನ ಮಾತುಗಳು ಅಳಿದು ಹೋಗುವುದಿಲ್ಲ. ಈ ಸತ್ಯವುಳ್ಳ ದೇವರು,
ಈ ವಾಗ್ದಾನಗಳು ನನಗಾಗಿ, ನನ್ನ ಕುಟುಂಬಕ್ಕಾಗಿ. ನಾನು ಇದನ್ನು ನಂಬುತ್ತೇನೆ. ಈ ವಾಗ್ದಾನ ಹಿಡಿದು ನಾನು ಪ್ರಾರ್ಥಿಸ್ತೇನೆ. ನನ್ನ ಜೀವಿತದಲ್ಲಿ ನಿನ್ನನ್ನು ಘನಪಡಿಸಲು, ನಾನು ಸಾಕ್ಷಿಯಾಗಿ ಜೀವಿಸಲು 2ರಷ್ಟು ಶಾಂತಿ, ಸಮಾಧಾನವನ್ನು, ಆರೋಗ್ಯವನ್ನು, ಸಮೃದ್ಧಿಯನ್ನು, ಸಂರಕ್ಷಣೆಯನ್ನು, ಆತ್ಮಿಕ ಬೆಳವಣಿಗೆಯನ್ನು ಅನುಗ್ರಹಿಸಿಕೊಡ್ರಿ ಎಂಬುದಾಗಿ ನೀವು ಕೇಳುವಾಗ ಅದನ್ನು ಕನಿಕರವುಳ್ಳ ದೇವರು, ದಯವುಳ್ಳ ದೇವರು, ದೀರ್ಘ ಶಾಂತನು, ಸಾವಿರಾರು ತಲೆಮಾರುಗಳವರೆಗೆ ದಯ ತೋರಿಸುವಂಥ ಮಹೋನ್ನತ ದೇವರು ನಿಮ್ಮ ಕುಟುಂಬದಲ್ಲಿ 2ರಷ್ಟು ಸುಖವನ್ನು ದಯಪಾಲಿಸುತ್ತಾನೆ. 2ರಷ್ಟು ಎಲ್ಲ ವಿಧದಲ್ಲೂ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಬನ್ನಿ ಪ್ರಿಯರೇ, ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರು, 2ರಷ್ಟು ಸುಖವನ್ನು ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಬಳಿ ಪ್ರಾರ್ಥನೆ ಮಾಡುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಭೂಲೋಕದಲ್ಲಿ ನನ್ನ ಹೆಸರಲ್ಲಿ ಏನನ್ನು ಬೇಡಿಕೊಳ್ತೀರಿ ಎಲ್ಲ ಹೊಂದಿಕೊಳ್ತೀರಿ ಎಂಬುದಾಗಿ. ನೀವು ನಂಬಿಕೊಂಡು ಪ್ರಾರ್ಥನೆ ಏನೇನು ಬೇಡಿಕೊಳ್ತೀರಿ ಎಲ್ಲ ಹೊಂದಿಕೊಳ್ತೀರಿ ಎಂಬುದಾಗಿ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡಿ 2ರಷ್ಟು ಆಶೀರ್ವಾದಗಳನ್ನು ನಿಮ್ಮ ಕುಟುಂಬದಲ್ಲಿ ದೇವರು ಅನುಗ್ರಹಿಸಿಕೊಡಲು ನಾವು ತೀವ್ರವಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಇಂದು ನಿನ್ನ ಜೀವಳ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ನಿಮಗೆ 2ರಷ್ಟು ಸುಖವನ್ನು ಅನುಗ್ರಹಿಸುವೆನು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಿದ್ದೀರಪ್ಪ. ನನ್ನೊಟ್ಟಿಗೆ ಸೇರಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಿದ್ದಾರೋ ಅವನ್ನ ನೀವು ತಿಳಿದ ದೇವರಾಗಿದ್ದೀರಿ. ವಾಕ್ಯದಲ್ಲಿ ನೋಡ್ತೇವೆ, ನಿಮಗೇನೇನು ಬೇಕಾಗಿದೆ ಎಂಬುದಾಗಿ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಎಂಬುದಾಗಿ. ಒಬ್ಬೊಬ್ಬರನ್ನ ತಿಳಿದ ದೇವರು, ಅವರ ಪರಿಸ್ಥಿತಿಯನ್ನು ನೋಡುವ ದೇವರು, ಅವರ ಅಗತ್ಯತೆಗಳನ್ನು ತಿಳಿದ ದೇವರು, ಅವರ ಕುಟುಂಬದಲ್ಲಿ ಏನು ಹೋರಾಟಗಳಿದೆ, ಸಮಸ್ಯೆಗಳಿದೆ ಎಲ್ಲವನ್ನ ತಿಳಿದ ದೇವರು ನನ್ನೊಟ್ಟಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೆ ಜೀವಿತದಲ್ಲಿ ಈ ವಾಕ್ಯದ ಬಲ ಕಾರ್ಯ ಮಾಡಲಿ. ನಿನ್ನ ಪ್ರಸನ್ನತೆ ಆ ಸ್ಥಳದಲ್ಲಿ ಇಳಿದು ಬರಲಿ ಕರ್ತನೆ. 2ರಷ್ಟು ಸುಖವನ್ನು, ಸಂತೋಷವನ್ನು, ಸಮಾಧಾನ, ಆನಂದ, ನೆಮ್ಮದಿಯನ್ನು, ದೈವಿಕ ಬಲವನ್ನು, ಪವಿತ್ರಾತ್ಮರ ಅಗ್ನಿ ಅಭಿಷೇಕವನ್ನು ಅನುಗ್ರಹಿಸಿ, ಪ್ರಾರ್ಥನಾತ್ಮನ ತುಂಬಿಸಿರಿ, ಆರಾಧನಾ ಅಭಿಷೇಕ ತುಂಬಿಸಿರಿ. ವಾಕ್ಯದಂತೆ ಅವರ ಆಶೀರ್ವಾದ ಅರಿತಿ ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ವಾಕ್ಯದ ಪ್ರಕಾರವಾಗಿ ಬೇಡುವುದಕ್ಕಿಂತಲೂ ಯೋಚಿಸಕ್ಕಿಂತಲೂ ಅಧಿಕವಾದ ಕಾರ್ಯಗಳನ್ನು ಮಾಡುವ ಮಹೋನ್ನತ ದೇವರು ಯಾರೆಲ್ಲ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು ಜೀವಿತದಲ್ಲಿ ಅತ್ಯಧಿಕವಾದಂಥ ಅದ್ಭುತಗಳನ್ನು ಮಾಡಿ 2ರಷ್ಟು ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಂಡು ಇದರ ಮೂಲಕ ನಿನ್ನ ಘನವುಳ್ಳ ನಾಮ ಮಹಿಮದಲ್ಲಿ ಅವರಿರುವಂಥ ಸ್ಥಳದಲ್ಲಿ ಸಾಕ್ಷಿಯಾಗಿ ಜೀವನ ಮಾಡಲು ನಿನ್ನ ಆತ್ಮನ ಮೂಲಕ ಸಹಾಯ ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಜೀವಳ ವಾಕ್ಯ ಜೀವಿತದಲ್ಲಿ 100ರಷ್ಟು ಕಾರ್ಯ ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಈ ರೀತಿಯಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ಜೀವುಳ್ಳ ತಂದೆ. ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ನೀವು ನಂಬಿರಿ, ನನ್ನ ಕುಟುಂಬದಲ್ಲಿ ದೇವರು 2ರಷ್ಟು ಸುಖವನ್ನು ಅನುಗ್ರಹಿಸಿ ಕೊಟ್ಟಿದ್ದಾನೆ. ಈಗಲೇ ನನ್ನ ಪ್ರಾರ್ಥನೆಯನ್ನ ಕೇಳಿದ್ದಾನೆ. ದೇವರು ವಾಕ್ಯದಲ್ಲಿ ಏನನ್ನ ಹೇಳಿದಾರೋ ಅದನ್ನ ನನ್ನ ಜೀವಿತದಲ್ಲಿ ಈಗಲೇ ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ ನೀವು ನಂಬಿರಿ. ದೇವರ ಆಶೀರ್ವಾದಗಳನ್ನ ಹೊಂದಿಕೊಂಡು ಸಾಕ್ಷಿಯಾಗಿ ಜೀವಿಸಿರಿ, ಕರ್ತನ್ನ ಮಹಿಮೆ ಪಡಿಸಿರಿ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನು ನಮಗೆ ತಿಳಿಯಪಡಿಸಿರಿ. ಅನೇಕ ಜನರಿಗೆ ಸಾಕ್ಷಿ ಹೇಳ್ರಿ. ಕರ್ತನ ಘನವುಳ್ಳ ನಾಮ ಮಹಿಮೆ ಹೊಂದಲಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.